ನನ್ನ ಪ್ರೀತಿಯ ಕರ್ನಾಡಿನ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಶಿಗ್ಗಾಂವಿ ಹೊಂಟಿದ್ದೇನೆ, ಹಾವೇರಿ ಜಿಲ್ಲೆಯಲ್ಲಿ. ಇವಾಗ ಹೊರಡೋ ಸಮಯ ಹೊರಡ್ತಿದ್ದೇನೆ. ಇವಾಗ ಲಾಗನ್ನು ಶುರು ಮಾಡೋ ಸಮಯ ಇವಾಗ. ಇವಾಗ ನಾವು ಏರ್ಪೋರ್ಟ್ ರೂಟಿಂದ ನಾವು ಬೈಪಾಸಿಗೆ ಹೋಗ್ತಾ ಇದ್ದೇವೆ. ಬೈಪಾಸಿಂದ ಕರೆಕ್ಟಾಗಿ NH4 ಕನೆಕ್ಟ್ ಆಗ್ತಿರ್ತದೆ. NH4ಇಂದ ನಾವು ಮುಂದೆ ಹಾವೇರಿಗೆ ಹೋಗ್ತೀವಿ. ನೋಡ್ತಾ ಇದ್ದೀರಿ, ರೈತರು ತಮ್ಮ ಬೆಳೆಗಳನ್ನೆಲ್ಲ ಕರೆಕ್ಟಾಗಿ ಬೆಳೆದಿದ್ದಾರೆ. ನಾವು ಇವಾಗ ಶಿಗ್ಗಾಂವಿಗೆ ಹೋಗೋಕ್ಕೆ ಅರೌಂಡ್ ಒಂದು 40 to 60 minutes ತಗೋಬೋದ. ಬೆಳೆಗಳಿಗೆ ರೈತರು ಮೊದಲೇ ಕೆಲಸವನ್ನು ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ರೋಡಲ್ಲೂ ಚೆನ್ನಾಗಿದೆ. ಆರಾಮಾಗಿ ಹೋಗ್ಬೋದು. ಇದು ಒಂಥರ ಏನಪ್ಪಾ ಅಂತಂದ್ರೆ ಈಸಿಗೆ ಕನೆಕ್ಟ್ ಆಗ್ತೈತಿ. ಗಾಮಗಟ್ಟಿ ನೋಡೋದ್ರ ಮೇಲೆ ಬಂದರೆ ಬೈಪಾಸ್ಗೆ ಈಸಿಗೆ ಕನೆಕ್ಟ್ ಆಗ್ತೈತಿ. ಅದು ಒಂಥರ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇವಾಗ ಮೊದಲು ಇಲ್ಲಿ ಸಿಕ್ಕಾಪಟ್ಟೆ ಹೊಲಗಳಿದ್ವು. ಈ ಹೊಲ ತೆಗೆದು ಇವಾಗೆಲ್ಲ ಪ್ಲಾಟ್ ಕನ್ವರ್ಟ್ ಮಾಡಕತ್ಬಿಟ್ರೆ ಇದೆಲ್ಲ ಇದೆ. ಡೆವಲಪ್ಮೆಂಟ್ ತುಂಬ ಆಗ್ತಿದೆ. ಹಿಂಗೆ ಮುಂದೆ ಕಂಟಿನ್ಯೂಸ್ ಹೋದರೆ ಗಾಮಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ಗಾಮಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ತುಂಬ ಒಳ್ಳೆ ಕಂಪ್ನೀಸ್ಗಳು ಬಂದಿದ್ದಾವೆ. ಇವಾಗ ಇನ್ನೂ ಬರ್ತಾ ಇದ್ದಾವೆ. ಇವಾಗ ಸದ್ಯಕ್ಕೆ ಅವ್ರ ಪ್ಲ್ಯಾಂಟನ್ನು ಕನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ. ಒಂದು 60% ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ಒಂದು 40% ಇದೆ. 40% ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಇನ್ನೂ ಒಳ್ಳೆ ಕಂಪ್ನಿಗಳು ಬರ್ತಾ ಇದ್ದಾವೆ ನಮ್ಮ ಹುಬ್ಳಿಗೆ. ಇವಾಗ ನಾವು ಎಕ್ಸಾಕ್ಟಾಗಿ ಇರೋದು ಇವಾಗ ನಾವು ಏರ್ಪೋರ್ಟ್ ಇದೆಯಲ್ಲ, ಏರ್ಪೋರ್ಟ್ ಬ್ಯಾಕ್ ಗೇಟ್ ಹತ್ರ ಇದೆ. ಬ್ಯಾಕ್ ಗೇಟ್ ಹತ್ರ ಈ ಥರ ಇದೆ. ಇವಾಗೆಲ್ಲ ಪ್ಲಾಟಿಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ ಇವನ್ನೆಲ್ಲ. ಮೊದಲು ಇಲ್ಲಿ ಎಲ್ಲ ಹೊಲಗಳೇ ಇದ್ವು. ಇಲ್ಲಿ ರೈತರು ಡೈಲಿ ಬಂದು ಇಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಇಲ್ಲಿಂದ ನಾವು ಬೆಳೆಗಳನ್ನು MMC ತೊಗೊಂಡೋಗಿ ಮಾರ್ತಿದ್ರು. ಈಗೇನು ಕಾಣಿಸ್ತಿದೆ ಎಲ್ಲ ಇದು ಏರ್ಪೋರ್ಟ್ ಕಾಂಪೌಂಡ್ ಇದೆಲ್ಲ. ಆ ಲ್ಯಾಂಡ್ ಏನಿದೆಲ್ಲ ಅದೆಲ್ಲನೂ ಏರ್ಪೋರ್ಟ್ಗೆ ತೊಗೊಂಡಿದ್ದಾರೆ. ಅದನ್ನ ಗಾಮಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಇನ್ನೂ ಕೆಲವೊಂದು ನಿಮಿಷಗಳಲ್ಲಿ ನಾವು ರೀಚ್ ಆಗ್ತೇವೆ. ಅರೌಂಡ್ ಒಂದು 5 minutesಲ್ಲಿ ರೀಚ್ ಆಗ್ತೈತಿ ಒಂದೇ ಬಿಟ್ಟಿಗೆ. ಧಾರವಾಡಕ್ಕೆ ನಾವು 2 ರೂಟಿಂದ ಹೋಗ್ಬೋದು. ಒಂದು ಗಾಮಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ಮೇಲೆ ಒಂದು ಹೋಗ್ತೈತಿ, ಆಮೇಲೆ ಇನ್ನೊಂದು ಏರ್ಪೋರ್ಟ್ ರೂಟ್ ಮೇಲೆ ಒಂದು ಹೋಗ್ತೈತಿ. ಏರ್ಪೋರ್ಟ್ ರೂಟ್ ಇದು ಬೈಪಾಸಿಗೆ ಈಸಿಯಾಗಿ ಕನೆಕ್ಟ್ ಆಗ್ತೈತಿ. ಇಂಡಸ್ಟ್ರಿಯಲ್ ಏರಿಯಾ ಏನಿದೆಲ್ಲ ಅದು ಧಾರವಾಡ ಒಳಗಡೆ ಹೋಗೋಕೆ ಭಾಳ ಅನುಕೂಲ ಆಗ್ತೈತದ. ಡೈರೆಕ್ಟ್ ಸ್ವಲ್ಪ ಊರಿಗೆ ಹತ್ರ ಆಗ್ತೈತಿ. ಇದು ಏನಪ್ಪ ಅಂತಂದ್ರೆ ಇದು ಬೈಪಾಸಿಗೆ ಹತ್ರ ಆಗ್ತೈತಿ. ಅಷ್ಟೇ ವ್ಯತ್ಯಾಸ ಇರ್ತದೆ. ಆಲ್ಮೋಸ್ಟ್ ಉಳಿದಿದ್ದೆಲ್ಲ ಸೇಮ್ ಇರ್ತೈತಿ. ಇವಾಗ ನೀವೆಲ್ಲ ನೋಡ್ತಾ ಇರೋದು ರೈತರ ಬೆಳೆಗಳನ್ನ ಬೆಳೆದಿದ್ದಾರೆ. ಆಲ್ಮೋಸ್ಟ್ ಇವಾಗ ಕಟಾವ್ ಸ್ಟೇಜಲ್ಲಿದೆ, ಬೆಳೆ ಬಂದಿದೆ. ಇವಾಗ ನೀವು ನೋಡ್ತಾ ಇದ್ದೀರಿ ನಮ್ಮ ಗಾಮಗಟ್ಟಿ ರೈತರ ಹೊಲಗಳೆಲ್ಲ ನೋಡ್ತಿದ್ದೀರಿ. ಇಲ್ಲಿ ಮೊದಲು ಸೇವಂತಿಗೆ ಹಾಕಿದ್ರೆ ಇವಾಗ ತೆಗೆದಿದ್ದಾರೆ. ಇವಾಗ ಮತ್ತೆ ಸ್ಟಾರ್ಟಿಂಗಿಂದ ಹಾಕಿದ್ದಾರೆ. ಅದು ಇದೊಂದೇನಪ್ಪ ಅಂತಂದ್ರೆ ಬೈಪಾಸಿಗೆ ಹೋಗೋಕ್ಕೆ ರೋಡು ತುಂಬ ಚೆನ್ನಾಗಿದೆ. ಅದು ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು ಈ ಭಾಗದ ಜನರಿಗೆ. ಆಲ್ಮೋಸ್ಟ್ ಅಲ್ಲಿ ಇಲ್ಲೇನಿದೆ ಎಲ್ಲ ಈ ಕಂಪ್ನಿ ಇದೆಲ್ಲ ಸ್ಟಾರ್ಟ್ ಆಗತ್ತವ. ಅಲ್ಲಿ ನೋಡ್ತಾ ಇದ್ದೀರಿ ಇವಾಗ ಕಂಪ್ನಿ ಏರಿಯಾ ಸ್ಟಾರ್ಟ್ ಆಗ್ತಿದೆ. ಅಲ್ಲಿ ಹೊಸ ಕಂಪ್ನಿಗಳು ಬರ್ತಿದ್ದಾವೆ, ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ಸ್ಗಳು ಬರ್ತಿದ್ದಾವೆ. ಇವಾಗ ನಾವು ಬೈಪಾಸಿಗೆ ಭಾಳ ನಿಯರ್ ಇದ್ದೀವಿ. ಬೈಪಾಸಿಗೆ ಕನೆಕ್ಟ್ ಆಗ್ತೈತಿ ಇವಾಗ. ಬೈಪಾಸಿಗೆ ಅಂತ ಟೋಟಲ್ ಆಗಿ ಹಿಂಗೆ ರೈಟ್ ಸೈಡಿಗೆ ಹೋದ್ರೆ ನಾವು ಧಾರವಾಡಕ್ಕೆ ಹೋಗ್ತೀವಿ.
ಲೆಫ್ಟ್ ಸೈಡ್ ಹೋದ್ರೆ ನಾವು ಬೆಂಗಳೂರು ರೂಟ್ ತೊಗೊಳ್ತೀವಿ. ಹಂಗೆ ಸ್ಟ್ರೇಟಾಗಿ ಹೋಗ್ಬಿಟ್ರೆ ಕಾರಳ ಬರ್ತೈತಿ. ಹಂಗೆ ಬೇಕಂದ್ರೆ ನೀವು ಕಣಿ ಅನ್ನಪುರ ಆಮೇಲೆ ಅದೇ ಮುಂದ್ಗಡೆ ರೂಟ್ ಬರ್ತಾವ. ಹಂಗೆ ಮುಂದ್ಗಡೆ ಹೋದ್ರೆ ಇಲ್ಲಿ ಸಿಮೆಂಟ್ ಬಾಕ್ಸ್ ಎಲ್ಲ ರೆಡಿ ಆಗ್ತಾವೆ. ಇಲ್ಲಿ ಸಿಮೆಂಟ್ ಬಾಕ್ಸ್ ರೆಡಿ ಆಗುತ್ತೆ. ಇವಾಗ ನಾವು ಬೈಪಾಸಿಗೆ ಕನೆಕ್ಟ್ ಆದ್ವಿ. ಈಗ ನಾವು ಬೆಂಗಳೂರು ರೂಟ್ NH4 ಕನೆಕ್ಟ್ ಆಗ್ತೈತಿದೆ. NH4 ರೂಟಿಂದ ನಾವು ಹಾವೇರಿ ಹೋಗ್ತೇವೆ. ಇವಾಗ ನಾವು NH4 ಅಲ್ಲಿ ಇದ್ದೇವೆ, ಪುಣೆ ಬೆಂಗಳೂರು ರೋಡ್. ಇವಾಗ ನಾವು ಆಲ್ಮೋಸ್ಟ್ ಶಿಗ್ಗಾಮಿಗೆ ನಿಯರ್ ಇದ್ದೇವೆ. ಶಿಗ್ಗಾಂವ್ ರೀಚ್ ಆಗಕ್ಕೆ ಒಂದು 20 ಕಿಲೋಮೀಟ್ರ್ ಆಗ್ತೈತೆ. ಇನ್ನೊಂದು ಹಾಫ್ ಆನ್ ಅವರ್ ಶಿಗ್ಗಾಂವ್ ರೀಚ್ ಆಗ್ತದೆ. ಇವಾಗ ಇಲ್ಲಿ ನೋಡ್ತಿದ್ದೀರಿ ನೀವು, ಟ್ರಕ್ ಡ್ರೈವರ ಸೈಡ್ ಹಾಕಿ ಅಡುಗೆ ಮಾಡ್ಕೊಳಕತ್ತಾರ ಪಾಪ ಅವರಿಗೆ. ಅದು ಬೆಂಗಳೂರು ಗಂಟೈತೆ ಅಂತ ಗಾಡಿ UP ದಿಂದ ಬಂದಿರ್ತದ. ಇವತ್ತಿನ ಲೋಗಲ್ಲಿ ನಾನು ಶಿಗ್ಗಾಮಿಯಲ್ಲಿರೋ ಶ್ರೀ ಜಯಲಕ್ಷ್ಮಿ ಹೋಟೆಲ್ ಬಂದಿದ್ದೀನಿ. ಭಾಳ ಜನ ಹೇಳಿದ್ರು ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರಿ ಅಂತ. ಹೋಟೆಲ್ ಒಳಗಡೆ ಯಾವ ಥರ ಇದೆ, ಇಲ್ಲೇನು ಚೆನ್ನಾಗಿ ಸಿಗುತ್ತೆ ಅನ್ನೋದನ್ನು ಇವಾಗ ಒಳಗಡೆ ಹೋದಾದ್ಮೇಲೆ ನಾನು ನಿಮ್ಗೆ ಹೇಳ್ತೇನೆ. ಇವಾಗ ಒಳಗಡೆ ಹೋಗ್ತಿದ್ದೀನಿ. ಈ ಹೋಟೆಲ್ ಬಂದು ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇದೆ. ನೀವು ತೋರಿಸ್ತೀನಿ ಇವಾಗ. ಇದನ್ನ ನೋಡ್ತಿದ್ದೆಲ್ಲ ಶ್ರೀ ಜಯಲಕ್ಷ್ಮಿ ಹೋಟೆಲ್, ಶ್ರೀ ಜಯಲಕ್ಷ್ಮಿ ರೆಸ್ಟೋರೆಂಟ್ ಅಂತ ಇದೆ. ಇದು ಶಿಗ್ಗಾಂವಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಅದ್ರ ಸಂಬಂಧ ಬ್ರೇಕ್ ತೊಗೊಂಡಿದ್ದೀವಿ. ಇವಾಗ ಶಿಗ್ಗಾಂವಲ್ಲಿ ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡಿದಾದ್ಮೇಲೆ ಇವಾಗ ಟಿಫಿನ್ ಮಾಡಿ ಮುಂದೆ ಹೊರಡೋಣ. ಇವಾಗ ಇಲ್ಲಿ ನಾನು ಇವಾಗ ಆರ್ಡ್ರ್ ಮಾಡಿದ್ದೆ ಉತ್ತಪ್ಪ ಆರ್ಡ್ರ್ ಮಾಡಿದ್ದೀನಿ. ಹೆಂಗೈತಿ ನೋಡ್ತೇನೆ, ಟೇಸ್ಟ್ ಹೇಳ್ತೀನಿ ನಿಮಗೆ ಈ ಹೋಟೆಲ್ ಹೆಂಗೈತಿ ನೋಡ. ಫ್ರೆಂಡ್ಸ್, ನೀವು ನೋಡ್ತಿದ್ರಿ ಉತ್ತಪ್ಪ ಬಂದಿದೆ. ಇವಾಗ ಉತ್ತಪ್ಪ ಈ ಥರ ರೆಡಿ ಮಾಡಿದ್ದಾರೆ. ತುಂಬ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆ ಬಟ್ರ್ ಕೊಟ್ಟಿದ್ದಾರೆ, ಚಟ್ನಿ ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ, ಸಾಗುನೂ ಕೊಟ್ಟಿದ್ದಾರೆ. ತುಂಬ ಸಖತ್ತಾಗಿದೆ. ತುಂಬ ಜನ ಹೇಳ್ತಾ ಇದ್ದಾರೆ ಇಲ್ಲಿ ಉತ್ತಪ್ಪ ಮಾತ್ರ ಭಾಳ ಫೇಮಸ್ ಅಂತ. ಅದಕ್ಕೋಸ್ಕರ ಉತ್ತಪ್ಪನ ಆರ್ಡರ್ ಮಾಡಿದ್ದೇನೆ. ಇವಾಗ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅನ್ನೋದು ಹೇಳ್ತೇನೆ ನಿಮಗೆ. ಇವಾಗ ಬೆಣ್ಣೆನ ಹಿಂಗೆ ಹಾಕಿಬಿಟ್ರೆ ಹಿಂಗೆ ಎಲ್ಲ ಮಾಡೋಣ. ಇವಾಗ ಉತ್ತಪ್ಪ ಸಖತ್ತಾಗಿದೆ, ತುಂಬ ಟೇಸ್ಟಿಯಾಗಿದೆ. ಮತ್ತು ಅದ್ರ ಜೊತೆ ಸಾಗುನು ಕೊಟ್ಟಿದ್ರು. ಉತ್ತಪ್ಪ ಮತ್ತು ಸಾಗು ಮತ್ತು ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಉತ್ತಪ್ಪ ಜೊತೆ ಕೊಬ್ಬರಿ ಚಟ್ನಿ ಕೊಟ್ಟಿದ್ದಾರೆ, ಒಂದು ಟೊಮಾಟೊ ಚಟ್ನಿ ಕೊಟ್ಟಿದ್ದಾರೆ, ಮತ್ತು ಒಂದು ಸಾಗು ಕೊಟ್ಟಿದ್ದಾರೆ, ಸಾಂಬಾರು ಕೊಟ್ಟಿದ್ದಾರೆ. ಸಖತ್ತಾಗಿ 4 ಐಟಮ್ ಕೊಟ್ಟಿದ್ದಾರೆ. ಇದೇನು ಕಾಂಬಿನೇಷನ್ ಇದೆಯಲ್ಲ, ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿದೆ. ನೀವು ಒಂದ್ಸಲ ಶಿಗ್ಗಾಂವಿ ಬಂದ್ರೆ ಬಸ್ ಸ್ಟ್ಯಾಂಡ್ ಪಕ್ಕನೇ ಇದೆ, ಒಂದ್ಸಲ ಬಂದು ಟ್ರೈ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಷ್ಟೇ ನಾನು ಹೇಳ್ಬೋದು. ಮತ್ತು ನನಗೂ ಭಾಳ ಜನ ಹೇಳಿದರೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿರಿ ಅಂತ. ನಾನು ತಿಳ್ಕೊಂಡು ಬಂದಿದ್ದೆ.
ಬಂದಿರುವಾಗ ಅವ್ರ ಜೊತೆ ಮಾತಾಡಿದಾಗ ನಂಗೆ ಹೇಳಿರೋದು ಇಲ್ಲಿ ಪೂರಿ ಮತ್ತು ಉತ್ತಪ್ಪ ಭಾಳ ಫೇಮಸ್ ಅಂತ. ನಾನು ಉತ್ತಪ್ಪ ಆರ್ಡರ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ. ಇದ್ರ ಜೊತೆ ಕೊಬ್ಬರಿ ಚಟ್ನಿನೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮತ್ತು ಟೊಮೊಟೊ ಚಟ್ನಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಹೋಟೆಲ್ ಒಳಗವರ ವೆಜ್ ಉತ್ತಪ್ಪ ಅಂತ ಕರೀತಾರಂತೆ. ಅದ್ರ ಜೊತೆ ಒಂದು ಕೆಂಪು ಚಟ್ನಿ ಕೊಟ್ಟಿದ್ದಾರೆ. ಕೆಂಪು ಚಟ್ನಿ ಭಾಳ ಡೆಲಿಷಿಯಸ್ ಇದೆ, ಭಾಳ ಅಂದ್ರೆ ಭಾಳ ರುಚಿ ಐತೆ. ರೆಸಿಪಿ ಅವ್ರಿಗೆ ಅಷ್ಟೇ ಗೊತ್ತೈತದ, ಅಷ್ಟಂತ ಹೇಳ್ಬೋದು. ಬಟ್ ಅದ್ರ ಜೊತೆ ಉತ್ತಪ್ಪ ಜೊತೆ 4 ಐಟಮ್ಸ್ ಅಂತೂ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ. ನಾನು ಇಷ್ಟು ಮಾತ್ರ ಹೇಳ್ಬೋದು, ಒಂದು ಉತ್ತಪ್ಪ ತಿಂದರೆ ನಿಮ್ಮ ಆರಾಮಾಗಿ ಹೊಟ್ಟೆ ತುಂಬತೈತೆ, ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ಉತ್ತಪ್ಪ ಸೈಜ್ ಆಗಲಿ ಟೇಸ್ಟ್ ಆಗಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೂಪರ್. ಬಟ್ ಟೀ ಕೊಟ್ಬಿಡಿ ಸರ್. ಲಾಸ್ಟ್ ಬೇಡ ತುಂಬ ಎಂಜಾಯ್ ಮಾಡ್ತೀನಿ ಆಯ್ತು, ಯಾಕಂತಂದ್ರೆ ಟೇಸ್ಟ್ ಆಗ್ತದೆ ಮಾರ್ಕ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ಟಿಫಿನ್ ಮಾಡಾಯ್ತಾ? ಒಂದು ಉತ್ತಪ್ಪ ವೆಜ್ ಉತ್ತಪ್ಪ ತಿನ್ನೋದ್ರಲ್ಲೇ ಹೊಟ್ಟೆ ಸಫಿಷಿಯೆಂಟ್ ಆಗಿ ಹೋಗುತ್ತೆ. ಮಧ್ಯಾಹ್ನ ಊಟ ಮಾಡೋದೇ ಬೇಡ, ಅಷ್ಟೇ ಸಫಿಷಿಯೆಂಟ್ ಐತೆ. ಹೆವಿ ಕ್ವಾಂಟಿಟಿ ಐತೆ ಮತ್ತು ಅಷ್ಟೇ ಟೇಸ್ಟು ಐತೆ. 100% ಅಂತೂ ಹೇಳ್ಬೋದು. ಇಲ್ಲಿ ಒಂದ್ಸಲ ಬನ್ನಿರಿ, ನೀವು ಟ್ರೈ ಮಾಡಿರಿ, ನಿಮ್ಮ ಒಪಿನಿಯನ್ನ ತಿಳಿಸ್ರಿ ಅಂತ ಹೇಳ್ತೀನಿ. ಇವಾಗ ಟೀ ಆರ್ಡರ್ ಮಾಡಿದ್ದೀನಿ, ಯಾವ ಥರ ಇದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಚೆನ್ನಾಗಿದೆ, ಟೀನೂ ಚೆನ್ನಾಗಿದೆ. ಉತ್ತಪ್ಪ ಆದಮೇಲೆ ಟೀದು ಒಂದು ಕಾಂಬಿನೇಷನ್ ಚೆನ್ನಾಗಿದೆ. ಟೀ ತುಂಬ ರುಚಿಯಾಗಿದೆ, ಒಂಥರ ಫ್ರೆಶ್ ಫೀಲ್ ಆಗುತ್ತೆ ಅಷ್ಟಂತ ಹೇಳ್ಬೋದು.
ಇವಾಗ ನಾವು ಬಂಕಾಪುರ ರೀಚ್ ಆದ್ವಿ, ಚಿಕ್ಕವನ್ ಬಿಟ್ವಿ, ಸ್ವೀಟ್ ತೊಗೊಳತ್ತೇವೆ ಇವಾಗ. ಈ ಮೈಸೂರು ಪಾಕ್ ತೊಗೊಂಡ್ವಿ, ಭಾಳ ಫೇಮಸ್ ಐತಿ ಬೇಕ್ರಿ ಒಳಗಡೆ. ಸ್ವಲ್ಪ ಇಲ್ಲಿ ಕೆಲಸ ಮುಗಿಸ್ಕೊಂಡ ಹೊರಡೋಣ ಇವಾಗ. ಇವಾಗ ಜಸ್ಟ್ ಎಲ್ಲ ಕೆಲಸ ಎಲ್ಲ ಆಯಿತು, ಊಟನೂ ಮುಗಿಸ್ಕೊಂಡ್ವಿ. ಊಟ ಮುಗಿಸಿ ಆದಮೇಲೆ ಇವಾಗ ರಿಟರ್ನ್ ಹೋಗ್ತಿದ್ದೇವೆ. ಹೋಗುವಾಗ ಇವಾಗ ಬಂಕಾಪುರ ಗ್ರಾಮದಲ್ಲಿ ದುರ್ಗಮ್ಮನ ದೇವಸ್ಥಾನ ಇದೆ. ದುರ್ಗಮ್ಮನ ದೇವಸ್ಥಾನ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಗ್ರಾಮ ದೇವತೆ ಇದು ಬಂಕಾಪುರದಲ್ಲಿರೋ. ತುಂಬ ಭಕ್ತಾದಿಗಳು ಇಲ್ಲಿ ಬರ್ತಾರೆ. ಇಲ್ಲಿ ಪ್ರತಿ ವರ್ಷಕ್ಕೊಂದ್ಸಲಿ ಜಾತ್ರೆ ಆಗ್ತೈತೆ. ತುಂಬ ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಉತ್ಸವನ್ನೆಲ್ಲ. ಇವಾಗ ದೇವರ ಗುಡಿಯೊಳಗೆ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದ ಆಚೆ ಕಡೆ ಈ ಥರ ಇದೆ. ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ ಮತ್ತು ಪ್ರಶಾಂತವಾಗಿದೆ ಅಂತ ಹೇಳ್ಬೋದು. ಇದು ನೀವು ನೋಡ್ತಾ ಇದ್ದೀರಿ ತೋಪಿನ ದುರ್ಗಾದೇವಿಯ ಹೊರಗಡೆ ಆವರಣ ಈ ಥರ ಇದೆ. ದೇವಸ್ಥಾನದ ಒಳಗಡೆ ಹೋಗೋಣ, ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ದೇವಸ್ಥಾನದ ಒಳಗಡೆ ಇದ್ದೇವೆ. ಈ ದೇವಸ್ಥಾನವನ್ನು ಶ್ರೀ ತೋಪಿನ ದುರ್ಗಾದೇವಿಯ ದೇವಸ್ಥಾನ ಅಂತ ಕರೀತಾರೆ. ಇದರದ ಪ್ರಧಾನ ಅರ್ಚಕರಾದಂಥ ಸುಮಂತ್ ಪೂಜಾರ್ ಅವರು ಇದ್ದಾರೆ. ಅವ್ರ ಜೊತೆನೂ ಮಾತಾಡೋಣ ಅಂತ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ರಿ ದೇವಿಯನ್ನು. ಪ್ರತಿ ವರ್ಷ ಅದ್ಧೂರಿಯಾಗಿ ಇಲ್ಲಿ ಜಾತ್ರೆ ನಡೀತಿದೆ. ಸುತ್ತಮುತ್ತಲಿನ ಹಳ್ಳಿ ಜನ ಬರ್ತಾರೆ. ಈ ದೇವಸ್ಥಾನದ ವಿಶೇಷತೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಲ್ಲ, ಇದು ಭೂಮಿಯಿಂದ ಉದ್ಭವ ಆಗಿರುವಂಥ ಮೂರ್ತಿ ಅಂತ. ಅದಕ್ಕೋಸ್ಕರ ತೋಪಿನ ದುರ್ಗಾದೇವಿಯ ದೇವಸ್ಥಾನ ಅಂತ ಇದನ್ನ ಕರೀತಾರೆ. ತುಂಬ ಚೆನ್ನಾಗಿ ಅಭಿವೃದ್ಧಿನೂ ಮಾಡಿದ್ದಾರೆ ಇತ್ತೀಚೆಗೆ ಇದನ್ನು. ಇವಾಗ ನಾವು ಸುಮಂತ್ ಪೂಜಾರಿ ಅವರು ಪ್ರಧಾನ ಅರ್ಚಕರಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಅವ್ರ ಹತ್ರ ಕೇಳ್ಕೊಳ್ಳೋಣ. ಇವಾಗ ಅವ್ರು ನಮ್ಮ ಜನರಿಗೆ ತಿಳಿಸ್ಕೊಡ್ತಾರೆ. ಇದು ರಥಪುತ್ರ ಅಂತಂದು ನಮ್ಮ ಜನ ಅವೆಲ್ಲ ರಥಪುತ್ರರು ನಾವು ಕೂಡ್ಕೊಂಡು ಬಂದ್ವಿ. ಕೂಡ್ಕೊಂಬಂದಾಗ ಆಕೆ ಸಣ್ಣ ಕೂಸಾಗಿದ್ಲು, ಒಂದು 6 ವರ್ಷದ ಕೂಸು. ಇಲ್ಲಿಂದ ಬಂದುಬಿಟ್ಲೆ ಈ ದೇಶದ ಜಮೀನುಗಳು, ಆ ಜಮೀನು ಒಳಗೆ ಆಕೆ ನೆಲೆಸ್ಕೊಂಡ್ಳು. ಸುತ್ತಲೂ ತೋಪಿನ ಒಣ, ಮಾವಿನ ಒಣ, ನಿಂಬೆ ಒಣ, ಕ್ಯಾದಗಿ ಒಣ ಇಂಥೆಲ್ಲ ದೇಶದ ಹಂದಿನೂ ದೇಶದ ಜಮೀನುಗಳು. ಇಲ್ಲಿ ಹಿಂದುಗಡೆ ಒಂದು ಹತ್ತಿ ಮರ, ಅದರೊಳಗೆ ಬ್ರಹ್ಮ ವಿಷ್ಣು ಮಹೇಶ ಹಿಂಗೆ ಹತ್ತಿ ಮರ ಒಳಗೆ ಇರ್ತಾರೆ. ಅದರೊಳಗೆ ಆಕೆ ಏನು 6 ವರ್ಷ ಕೂಸು ಇದ್ಲಲ್ಲ, ಅದೇ ಕುಂತ ಜಾಗ ಉದ್ಭವವಾಗಿ ಎಲ್ಲರ ಜನ ಎಲ್ಲ ಇಲ್ಲಿ ತಿಂಗಳ ತನಕನೂ ಆಕೆ ನಮ್ಮ ಕೂಟ ಬಂದು ಉಣ್ಕೊತ ಬಂದು ಇಲ್ಲಿ ಮಾಯ ಆಗಿಬಿಟ್ಲಲ್ಲ, ಎಲ್ಲೋದು ರಾಕ್ಷಿ ಐತೆ ಭೂತ ಐತಿ ಏನೈತೆ ಗೊತ್ತಾಗಲಿಲ್ಲ ಅಂತಂದು ಕಣೋದಿಗಲ್ಲಿ ಅಂತಂದು ಇಲ್ಲದ ಅಲ್ಲಿ ಒಂದು ಗುಡಿ ಐತಿ. ಈ ಗುಡಿ ಕಟ್ಟಡ ನಡೆಸಿದ್ದೀವಿ. ಅದು ಅಲ್ಲಿಂದ ಆಕೆ ಜಾತ್ರೆಗೆ ಇಲ್ಲಿ ಬರ್ತಾಳ್ರಿ. ಅವರು ವರ್ಷಕ್ಕೊಂದು 2 ಸಲ ಉಡಿ ತುಂಬಕ್ಕಂತ ರಥೋತ್ತರ ಆನೆ ಆಗೈತೆ ಅವ್ರಿಗೆ. ದೇವಿ ಆಜ್ಞೆ ಕೊಟ್ಟಾಳು, ಊರಾಗ ಒಂದು ಗುಡಿ ಕಟ್ಟಿಸ್ರಿ, ಇಲ್ಲಿ ನನಗೆ ಸ್ಥಳಕ್ಕೊಂದು ಜಾತ್ರೆಗೆ ನಿಮ್ಮಿಂದ ಉಡಿ ತುಂಬಿಂದ ಜಾತ್ರೆ ನಡಿಬೇಕಂತ ಮಂಗಳವಾರ 23ಕ್ಕೆ ಜನವರಿ 23ಕ್ಕೆ ಸಂತೆ ನಡೀತೈತಿ. ಆಮೇಲೆ ಅವರು ಉಡಿ ತುಂಬಿಂದ ಎಲ್ಲರೂ ಜಾತ್ರೆ 26ಕ್ಕೆ ಜಾತ್ರೆ ಮಾಡೋದು. ಅಲ್ಲಿಂದ 26 ಜಾತ್ರೆ ಕಂಟಿನ್ಯೂ 3 ದಿವಸ ಕುಸ್ತಿ, ಊಟದ ವ್ಯವಸ್ಥೆ ಇರ್ತೈತಿ, ಕಮಿಟಿಯವ್ರು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ್ಕೊಂಡು ಅಲ್ಲಿಂದನೇ ಜಾತ್ರೆ ಗುರುವಾರ ದಿವಸ ದೇವಿ ಅಲ್ಲಿಂದ ಏನು ಊರುಗಳಿಗೆ ಕಣದಗಲ್ಲಿ ಒಳಗೆ ಅದಾರಲ್ರಿ, ಅಲ್ಲಿಂದ ಆಕೆ ಪಾಲ್ಕಿಗಳು ಉತ್ಸವದಿಂದ ಬಂಕಾಪುರ ತೊಗೊಂಡು ಬಂದು ಇಲ್ಲೇ ಆಕೆ ಗುಡಿಗೆ ಒಳಗೆ ಗುಡಿ ಗುಂಡಿಸಿ ಆಮೇಲೆ ಎಲ್ಲರೂ ಮರನೇ ದಿವಸ ಜಾತ್ರೆ. ಅವಾಗೆಲ್ಲ ನಾವು ಅಲಂಕಾರ ಅದು ಮಾಡಿಕೊಂಡು ಎಲ್ಲರೂ ಅಣ್ತಂಬ ಕೊಟ್ಕೊಂಡು ಒಂದು ಜಾತ್ರೆ ನಡೆಸ್ತಾ ಇದ್ದೀವಿ. ಅಲ್ಲಿಂದ 10ನೇ ದಿವಸಕ್ಕೆ ಮತ್ತೆ ಪುನಃ ಮುನವಳ್ಳಿ ಮೇಲಿಂದ ಕಣೋದಿಗಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗಿ ತಲುಪ್ತಾಳೆ. ಅಲ್ಲಿಗೆ ಇಲ್ಲಿ ತನಕನೂ ಅದೇ ಥರನ ನಡೆಸ್ಕೊತ ಸರ್ವ ಭಕ್ತಾದಿಗಳು ಸುತ್ತಲೂ ಈಗ ಹುಬ್ಬಳ್ಳಿ, ಧಾರವಾಡ, ಗದಗ ಹಿಂಗೆಲ್ಲ ಸುತ್ತ 40 ಹಳ್ಳಿಗಳನ್ನು ಈಕೆಗೆ ಸಂಬಂಧಪಟ್ಟ ಭಕ್ತಾದಿಗಳು ಅದಾರೆ. ಸುಮಾರು ದೊಡ್ಡ ಜಾತ್ರೆ ಆಗುತ್ತೆ. ಇನ್ನೂ ಬೆಳಕೊಂತಾನೆ ಹೋಗುತ್ತೆ. ಈಗ ಒಂದು ಸುಮಾರು 4ನೇ ಗುಡಿ ಇದು, ಕಲ್ಲಿನ ಗುಡಿ. ಎಲ್ಲರೂ ಕೂಡ್ಕೊಂಡು ಭಕ್ತರು ಬಸವರಾಜ ಬೊಮ್ಮಾಯಿರು ಸ್ವಲ್ಪ ಅನುದಾನ ಮಾಡಿದರು, ಅವರೆಲ್ಲ ನಡೆಸಿದ್ದಾರೆ ಇಲ್ಲಿ ತನಕನೂ. ಅವರು ಜಾತ್ರೆಗೆ ಬರ್ತಾರೆ ಶಾಸಕರು,
ನಿಂತು ವ್ಯವಸ್ಥೆ ಅವರು ಎಲ್ಲ ಇದು ಮಾಡ್ತಾರೆ. ಭಾಳ ಸುಮಾರು ಒಂದು 1000 ವರ್ಷದ ಹಿಂದ್ಗಡೆ ಇದು ಮಾತು ಹೇಳಿದ್ದು. ಆಕೆ ಗಂಜಿಪಳ್ಳಿ ಇದ್ದೊಳಗನ ಆಕೆ ನೆಲೆಸಿದ್ಲು. ನಾನು ಭೂತಲ್ಲ ರಾಕ್ಷಿ ಅಲ್ಲ, ನಿಮ್ಮ ಕೂಟಾಗನ ನಾನು ಮಾನವರಾಗಿ ನಾನು ಬಂದು ಇಲ್ಲಿ ನೆಲೆಸ್ಕೊಂಡೀನಿ. ನೀನು ಬೆಳಗ್ಗೆ ಬಂದು ನೀವು ಸದಾ ಕಾಲಕ್ಕೂ ನಿಮಗೆಲ್ಲ ಸುತ್ತಮುತ್ತಲು ಭಕ್ತಾದಿಗಳಿಗೆ ಒಳ್ಳೇದು ಮಾಡ್ಕೊಂಡು ಬರ್ತೇನೆ ಅಂತಂದು ಇಲ್ಲಿ ತನಕ ಅವರು ನಡ್ಸ್ಕೊಂಡು ಹಿರಿಯರು ಬಂದರು. ಅಲ್ಲಿ ತನಕ ನಮ್ಮದೇ ಮೂಲ ಪೂಜಾರು, ಯಾರು ಅದ್ಲ ಬದ್ಲಿ ಇಲ್ಲ, ಏನಿಲ್ಲ. ಮೂಲ ಮುಂದೆ ಸುಮಾರು ಒಂದು 1000 ತಲೆ ಅಂದ್ರೆ 100 ಎಲ್ಲರೂ ಆವಾಗಿನ ಹಿಂದಿನ ಕಾಲುಗಳನ್ನು ಹೆಂಗಿದ್ವು ಅಂದ್ರೆ 100 ವರ್ಷದ್ದು ಬಾಳ್ತಿದ್ದರು. ಈಗ ಸುಮಾರು ನಮಗೆ 70 ವರ್ಷ ನಮಗೆ ಅನುಭವ ಆಗಿದ್ದು ನಾವು ಹೇಳ್ತಾ ಇದ್ದೀವಿ. ಭಾಳ ಸತ್ಯ, ಮಕ್ಕಳಿಲ್ಲರ ಮಕ್ಕಳು, ಅಲ್ಲಿಂದ ಲಗ್ನ ಆಗಲಿ ಲಗ್ನ, ಯಾವುದೇ ಕಷ್ಟಗಳನ್ನು ಆಕೆ ಹತ್ತಲ್ಲಿ ಬಂದಾಗ ಪರಿಹಾರ ಆಗೇ ಆಗ್ತದೆ. ಯಾವಾಗಲೂ ಬಂದು ಹುಣ್ಣಿಮೆಗೆ ಬಾದಾಮಿ ಬನಶಂಕರಿನ ಜಾತ್ರೆ ಇರುತ್ತೆ, ಅದೇ ಹುಣ್ಣಿಮೆನೇ ಈಕೆ ಜಾತ್ರೆ. ಇಂದ ಅಲ್ಲಿಂದ ಹಿಂಗೆ ನಡ್ಕೊಂತ ಇಲ್ಲಿ ತನಕನೂ ಬರ್ತಾರೆ. ಇಷ್ಟೆಲ್ಲ ಈಕಿದು ಕಥೆ. ತೋಪಿನ ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ಪ್ರಧಾನ ಅರ್ಚಕರು ಸುಮಂತ್ ಪೂಜಾರ್ ಅವರು ನಮಗೆ ಎಲ್ಲ ತಿಳಿಸಿಕೊಟ್ಟಿದ್ದಾರೆ. ತಾಯಿಯ ದರ್ಶನ ಆಯಿತು. ಇವಾಗ ಇಲ್ಲಿಂದ ಹೊರಡೋ ಸಮಯ. ಇಲ್ಲಿಂದ ಶಿಗ್ಗಾಂವ್ಗೆ ಹೋಗೋಣ. ಶಿಗ್ಗಾಂವ್ ಮಾರ್ಕೆಟ್ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ. ಶಿಗ್ಗಾಂವ್ ಹೋದಾದ್ಮೇಲೆ ಮಾರ್ಕೆಟಲ್ಲಿ ನೋಡಿಕೊಂಡು ಸೀದಾ ಹುಬ್ಳಿ ಹೋಗೋಣ. ಇವಾಗ ನಾವು NH4 ಇದ್ದೇವೆ, ನೀವು ನೋಡ್ತಾ ಇದ್ದಾರೆ. ರಿಟರ್ನ್ ಹುಬ್ಳಿಗೆ ಹೋಗ್ತಾ ಇದ್ದೇವೆ. ಎಲ್ಲ ಕೆಲಸ ಮುಗಿಯುತ್ತಾ. ಇವಾಗ ನಾವು ರಿಟರ್ನ್ ಹೋಗ್ತಿದ್ದೇವೆ. NH4 ಇದ್ದೇವೆ. ಇವಾಗ ಇನ್ನೊಂದು ½ ಆನ್ ಅವರಲ್ಲಿ ಮನೆ ರೀಚ್ ಆಗ್ತೇವೆ. ಸಿಗ್ಗಾಂವಿಯಲ್ಲಿ ಎಲ್ಲ ಕೆಲಸ ಆಯ್ತಾ. ಬಟ್ ಇವತ್ತು ಸಿಗ್ಗಾಂವಿಯಲ್ಲಿ ಮಾರ್ಕೆಟ್ ಇರಲಿಲ್ಲ, ಅದಕ್ಕೋಸ್ಕರ ಹಂಗೆ ಮನೆಗೆ ಹೋಗ್ತಿದ್ದೇವೆ. ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು VRL ಮೇನ್ ಆಫೀಸ್ ಬರುತ್ತೆ. ಇದು ಏನಾದರೂ ವೆಹಿಕಲ್ಸ್ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ರೆ ಇಲ್ಲೇ ರೆಡಿ ಮಾಡ್ತಾರೆ. ಇದು VRLದು ಮೇನ್ ಆಫೀಸ್ ಹೊರೂರಲ್ಲಿ ಬರುತ್ತೆ. ಇದು ತುಂಬ ದೊಡ್ಡದಿದೆ, ಭಾಳ ಜನ ಕೆಲಸ ಮಾಡ್ತಾರೆ ಇಲ್ಲೇ ಈ ಆಫೀಸ್ ಒಳಗಡೆ. ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು.